ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ರೈಟ್ ನಾವು ನಾನು ಕೊಲ್ಲಾಪುರದಲ್ಲಿ ಇದ್ದೀನಿ. ಇಲ್ಲಿ ಒನ್ ಆಫ್ ದಿ ಫೇಮಸ್ ಟೆಂಪಲ್ ಬಂದು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಅಂತ. ಆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈಗ ಅರ್ಲಿ ಮಾರ್ನಿಂಗ್ 6:30. ಸೊ ಬನ್ನಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ. ಇದೆಲ್ಲ ಕ್ಯೂ ಲೈನು ಇನ್ನೂ ಫಿಲ್ ಆಗಿಲ್ಲ, ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ. ಬಟ್ ಆಲ್ರೆಡಿ ಜನ ಇದ್ದಾರೆ. ಆ ಕಡೆ ಸೈಡ್ ಎಂಟ್ರಿ ಇದೆ. ಕೊಲ್ಲಾಪುರಲ್ಲಿ ಬಂದರೆ ನೀವು ಬಸ್ ಸ್ಟಾಪಿಂದ ಆಟೋ ಫೆಸಿಲಿಟಿ ಇದೆ, ಬರ್ಬೋದು ಕೊಲ್ಲಾಪುರಿಗೆ. ನಮ್ಮ ಬೆಂಗಳೂರಿಂದ ಬಸ್ಸಸ್ ಫೆಸಿಲಿಟಿ ಇದೆ, KSRTC ಅವ್ರದ್ದು. ಇದು ದೇವಸ್ಥಾನದ ಎಂಟ್ರೆನ್ಸು. ಸೊ ನೀವು ಆವಾಗಲೇ ನೋಡಿ ಕ್ಯೂ ಲೈನು. ಈ ಕ್ಯೂ ಲೈನಿಂದ ನಾನು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಇವಾಗ ಆಲ್ರೆಡಿ 30 ಮಿನಿಟ್ಸ್ ಆಯಿತು. ಇನ್ನೂ ಒಳಗಡೆ ತುಂಬ ರಶ್ ಇದೆ. ಸೊ ನಾನು ಇವಾಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದೆ. ಇವಾಗ ಟೈಮ್ ಆಲ್ಮೋಸ್ಟ್ 8 o'clock ಆಗಿದೆ. ಒಳಗಡೆ ಹೆವಿ ರಶ್ ಇದೆ. ಮತ್ತು ಏನಂದರೆ ಇಲ್ಲಿ ಲೇಡೀಸ್ಗೆ ಸಪ್ರೇಟ್ ಲೈನು ಮತ್ತು ಮೆನ್ಸ್ಗೆ ಸಪ್ರೇಟ್ ಲೈನ್ ಇದೆ. ಬನ್ನಿ ಈಗ ದೇವಸ್ಥಾನದ ಹೊರಭಾಗ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಇದು ದೇವಸ್ಥಾನದ ಎಕ್ಸಿಟ್ ಪಾಯಿಂಟ ಆ್ಯಕ್ಚುಲಿ, ಎಕ್ಸಾಕ್ಟಾಗಿ. ಆ್ಯಂಡ್ ಮೇಲ್ಗಡೆ ಗೋಪುರ ಎಲ್ಲ ನೋಡ್ಬೋದು, ಚೆನ್ನಾಗಿದೆ. ಇದು ತುಂಬ ಪುರಾತನವಾದಂಥ ಒಂದು ದೇವಸ್ಥಾನ. ಇದು ಒಂದೇ ರಾಜ ಕಟ್ಟಿಸಿದೋ ಅಂತ ಒಂದು ಇತಿಹಾಸ ಏನಿಲ್ಲ. ತುಂಬ ರಾಜರು ಇಲ್ಲಿ ಆಳ್ವಿಕೆ ಮಾಡಿರೋಂಥವ್ರು ಈ ದೇವಸ್ಥಾನವನ್ನು ಕಟ್ಟಿಸ್ಕೊಂಡು ಬಂದಿದ್ದಾರೆ ಹಂತ ಹಂತವಾಗಿ. ಆ್ಯಂಡ್ ಇದು ಎಕ್ಸಿಟ್ ದ್ವಾರ. ಇಲ್ಲಿ ಎಲ್ಲ ಅಂಗಡಿಗಳೆಲ್ಲ ಇದ್ದಾವೆ. ಮಾರ್ಕೆಟ್ ಒಳಗಡೆ, ಟೆಂಪಲ್ ಒಳಗಡೆನೆ. ಇಲ್ಲಿ ಎಕ್ಸಿಟ್ ಪಾಯಿಂಟ್ ಇದಾದರೆ ಇಲ್ಲಿ ಗಜಲಕ್ಷ್ಮಿ ದೇವರಿದ್ದಾರೆ, ಮಿಸ್ ಮಾಡಬೇಡಿ, ಇದನ್ನು ನೋಡಿ. ಇದೆಲ್ಲ ಅಂಗಡಿಗಳು. ಆ್ಯಂಡ್ ಇದು ಬಂದು ಅಷ್ಟದಶ ಶಕ್ತಿಪೀಠದಲ್ಲಿ ಇದು ಒಂದು ದೇವಸ್ಥಾನ. ಆ್ಯಂಡ್ ದೇವಸ್ಥಾನದೊಳಗಡೆ 3 ದೇವತೆಗಳು ಇದ್ದಾರೆ. ಅಂದರೆ ಮೊದಲಿಗೆ ಸಿಗೋದು ನಮಗೆ ಮಹಾಕಾಳಿ ದೇವರು, ನಂತರ ಲಕ್ಷ್ಮಿ, ಆಮೇಲೆ ಸರಸ್ವತಿ. ಸೊ ಸರಸ್ವತಿಯ ದರ್ಶನ ಮಾಡ್ಕೊಂಡು ಬಂದಾದಮೇಲೆ ನಾವು ಎಕ್ಸಿಟ್ ಆಗ್ತೀವಿ. ಇದು ಬಂದು ಅಷ್ಟದಶ ಶಕ್ತಿಪೀಠಗಳಲ್ಲಿ ಇದು ಒಂದು ದೇವಸ್ಥಾನ. ಒಳಗಡೆ ಮೊಬೈಲ್ ಕ್ಯಾಮ್ರಾ ಮತ್ತು ವಿಡಿಯೋಗ್ರಫಿ ಅಲೋ ಇಲ್ಲ, ಹಾಗಾಗಿ ಹೊರಗಡೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಟೆಂಪಲ್ ಓಪನಿಂಗ್ ಡೀಟೇಲ್ಸ್ ಇದೆ, ಓಪನಿಂಗ್ ಕ್ಲೋಸಿಂಗ್ ಎಲ್ಲ ಡೀಟೇಲ್ಸು. ಆಮೇಲೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಪೂಜೆ ಇದೆ ಅನ್ನೋ ಡೀಟೇಲ್ಸ್ ಇದೆ. ಮತ್ತು ಇಲ್ಲಿ ಪೂಜಾ ಡೀಟೇಲ್ಸು, ಇವ್ರ ವೆಬ್ಸೈಟ್ ಇದೆ ಇನ್ಫಾರ್ಮೇಷನ್ಗೋಸ್ಕರ. ಈ ವೆಬ್ಸೈಟ್ನ ಲಿಂಕ್ ಇಲ್ಲಿದೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ವೆಬ್ಸೈಟ್ದು. ಆ್ಯಂಡ್ ಇಲ್ಲಿ ಒಂದು ಇದು ನಡೀತಾ ಇದೆ. सर्वांनी गणेश सर्वांच्या वतीने गुरुजी देवीला पंचामृताचा अभिषेक करतील, तो सर्वांनी बघायचा आहे. त्यानंतर मगाशी नमस्कार आलेला प्रत्येकाने इथे यायचं आहे, मूर्तीवर अभिषेक करायचा, पादुकावर कुंकुमार्चन करायचं आणि परत आपापल्या जागेला जाऊन बसायचं आहे. तोपर्यंत पूजा बघायची आहे. ओम आप्याय सुजमेत विश्वत सोम विष्णु महाभाग्यस्य संगते कामधेनु समुद्भूतं देवर्षि पितृतृप्तिदं वयोदनामि देवेश स्नानार्थं प्रतिक्रिया यमुनात् विकासि मां प्रवर्तामिनो परे स्नानं समर्पयामि परे स्नानान्तरं शुद्धोदकं स्नानं समर्पयामि आचमनं समर्पयामि सर्वोपचारार्थी. ಇದೆಲ್ಲ ದೀಪ ಕಂಬಗಳು. ನೈಟ್ ಟೈಮಲ್ಲಿ ಇಲ್ಲಿ ಆರತಿ ನಡೆಯುತ್ತೆ. ಸೊ ಆ ಟೈಮಲ್ಲಿ ಇಲ್ಲೆಲ್ಲ ದೀಪಗಳು ಇಟ್ಟಿರ್ತಾರೆ. ಇಲ್ಲಿ ಆರತಿ ಕಂಬದ ಕೆಳಗೆ ಇಲ್ಲಿ ಶಿವಲಿಂಗ ಇದೆ, ದರ್ಶನ ಮಾಡ್ಕೊಳ್ಳಿ. ಸೊ ಇಲ್ಲೊಂದು ಶಿವಲಿಂಗ ಇದೆ.
ಆ್ಯಂಡ್ ಇದು ಮುಖದರ್ಶನ ಕ್ಯೂಗೆ ಈ ಕಡೆಯಿಂದ ಬರಬೇಕು. ಇಲ್ಲಿ ವಾಸುಕಿ ದೇವ ಮತ್ತು ಶಿವಲಿಂಗ ಇದೆ. ಸೊ ಇದು ಬಂದು ಸಮಾಧಿ ಸ್ಥಾನ. ಮೋಸ್ಟ್ಲಿ ಯಾವುದೋ ಗುರುಗಳದ್ದು ಸಮಾಧಿಗಳಿರುತ್ತೆ. ಇದು ಅಷ್ಟೇ. ಸೊ ಇದು ಬಂದು ಉಮಾಮಹೇಶ್ವರ ಸ್ವಾಮಿ ದೇವಸ್ಥಾನ. ದೇವರ ವಿಗ್ರಹಗಳಿಲ್ಲಿದೆ. ಉಮಾಮಹೇಶ್ವರ ಸ್ವಾಮಿ ಎದುರುಗಡೆ ಒಂದು 3 ದೇವಸ್ಥಾನಗಳಿದೆ, ಉಪ ದೇವಸ್ಥಾನಗಳಿವು. ಸೊ ಇದು ಬಂದು ಈಶ್ವರನ ದೇವಸ್ಥಾನ. ಶ್ರೀ ದತ್ತಾತ್ರೇಯ ಸ್ವಾಮಿ ಪೀಠದವರು ಒಂದು ಇದಿದು ದೇವಸ್ಥಾನ. ಮೇಲೆಲ್ಲ ಶಿಲ್ಪಕಲೆಗಳಿದೆ. ಆ್ಯಂಡ್ ಇಲ್ಲಿ ವಿನಾಯಕನಿದ್ದಾನೆ. ಇಲ್ಲಿ ವಿಘ್ನೇಶ್ವರ ಇದ್ದಾನೆ. ಸೊ ಇದು ಬಂದು ಸಾಕ್ಷಿ ಗಣಪತಿ ಅಂತ ನಾವು ಬಂದಿದ್ದೀವಿ ಅಂತ ಹೇಳೋದಕ್ಕೆ, ಸಾಕ್ಷಿ ಹೇಳೋದಕ್ಕೆ ಸಾಕ್ಷಿ ಗಣಪತಿ. ಈ ಕಡೆ ಸೈಡೆಲ್ಲ ಉಪ ದೇವಸ್ಥಾನಗಳಿದೆ. ಇದೆಲ್ಲ ಉಪ ದೇವಸ್ಥಾನಗಳಿದೆ. ಒಳಗಡೆ ನವಗ್ರಹ, ಈಶ್ವರ ಮತ್ತು ದತ್ತಪೀಠ. ಆ್ಯಂಡ್ ಇಲ್ಲಿ ಎಕ್ಸಾಕ್ಟ್ ಆಪೋಸಿಟ್ ಸೈಡು ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಇದ್ದಾರೆ. ಆ್ಯಂಡ್ ನಾವು ಇದು ಮೇಯ್ನ್ ಎಂಟ್ರೆನ್ಸು. ನಾವು ಇಲ್ಲಿಂದ ಕ್ಯೂ ಅಲ್ಲಿ ಬಂದಿದ್ದು. ಕ್ಯೂ ಅಲ್ಲಿ ಬರಬೇಕಾದ್ರೇ ಇಲ್ಲಿ ಸಿಗುತ್ತೆ ವೆಂಕಟೇಶ್ವರ ಸ್ವಾಮಿ ಮತ್ತು ಸಾಕ್ಷಿ ಗಣಪತಿ ದೇವಸ್ಥಾನಗಳು. ಎಲ್ಲ ಮೇಲೆಲ್ಲ शिल्पकलेಗಳು ತುಂಬ ಇದ್ದಾವೆ. लहान बाळ सापडलेला आहे, ज्यांचा आहे त्यांनी मंदिर कार्यालयाशी संपर्क साधा. ಮೇಲೆಲ್ಲ ಶಿಲ್ಪಕಲೆ ತುಂಬ ಚೆನ್ನಾಗಿದೆ. ಅಲ್ಲಿ ಶ್ರೀಕೃಷ್ಣ ಇದ್ದಾನೆ. ಈ ಬ್ಲೂ ಪೇಂಟ್ ಏನಿದೆ ಅದು ಶ್ರೀಕೃಷ್ಣನ ದೇವಸ್ಥಾನ. ಆ್ಯಂಡ್ ಇದು ಬಂದು ಶನೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ ಒಳಗಡೆ ದೇವ್ರು ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದ್ರೆ ನಿಮಗೆ ಇನ್ಫ್ಲುಯೆನ್ಸ್ ಇದ್ದರೆ
ನಿಮಗೆ ಡೈರೆಕ್ಟಾಗಿ ಬೇಗ ದರ್ಶನ ಆಗುತ್ತೆ. ಇನ್ಫ್ಲುಯೆನ್ಸ್ ಇಲ್ಲ ಅಂದರೆ ನಾರ್ಮಲಾಗಿ ನಮ್ಮ ಥರನೇ ಕ್ಯೂ ಲೈನಲ್ಲಿ ಬರಬೇಕಾಗುತ್ತೆ. ಸೊ ಈ ದೇವಸ್ಥಾನಕ್ಕೆ ಯಾರಾದರೂ ಬರೋರಾಗಿದ್ದರೆ ಸ್ಯಾಟರ್ಡೇ ಸಂಡೇ ವೀಕೆಂಡ್ಸು ಮತ್ತು ಹಾಲಿಡೇ ಟೈಮಲ್ಲಿ ಬರೋಕ್ಕೆ ಹೋಗ್ಬೇಡಿ, ತುಂಬ ರಶ್ ಇರುತ್ತೆ. ಮತ್ತು ಇನ್ನೊಂದು ಟ್ಯೂಸ್ಡೇ ಮತ್ತು ಫ್ರೈಡೇನೂ ಬರಬೇಡಿ, ಆವಾಗನೂ ರಶ್ ಇರುತ್ತೆ. ಇದು ಟೆಂಪಲ್ ಸ್ಟ್ರೀಟು, ಲಕ್ಷ್ಮೀದೇವಿ ಟೆಂಪಲ್ ಸ್ಟ್ರೀಟು, ಕೊಲ್ಹಾಪುರ. ಸೊ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಬಂದರೆ ಇಲ್ಲಿ ಎಲ್ಲ ಟಿಫನ್ ಸೆಂಟರ್ ಇರುತ್ತೆ. ಅಥವಾ ನೀವು ಅಂಬಾಭವಾನಿ ಗೇಟ್ ಹತ್ರ ಹೋದ್ರೂ ಟಿಫನ್ ಸೆಂಟರ್ಸ್ ಇರುತ್ತೆ ಈ ಥರ ಚಿಕ್ಕ ಚಿಕ್ಕದು. ಸೊ ಇಲ್ಲಿನ ಸ್ಪೆಷಾಲಿಟಿ ಏನಂದರೆ ಇದು ತಾಳಿಪಟ್ಟು ಅಂತ ಮಾಡ್ತಾರೆ ಇದು, ಮತ್ತು ಪಡ್ಡು ಇರುತ್ತೆ. ಸೊ ಇದು ತಾಳಿಪಟ್ಟು ಮಾಡೋ ಒಂದು ಪ್ರೋಸೆಸ್ಸು ನೋಡ್ಕೊಳ್ಳಿ. ಸೊ ಇದು ಒಂದು ಕಾಟನ್ ಕ್ಲೋತ್ ತೊಗೊತಾರೆ, ಅದ್ರ ಮೇಲೆ ನೀರು ಹಾಕಿ ಸೊ ಈ ಥರ ಒಂದು ಇದು ಮಾಡ್ಕೊತಾರೆ. ಹಸಿಟ್ಟು ರೊಟ್ಟಿ ಕಟ್ತೀವಲ್ಲ ನಾವು, ಆ ಥರ ಒಂದು ರೊಟ್ಟಿ ಕಟ್ತಾರೆ. ಈ ರೀತಿ ಹಾಕ್ತಾರೆ ದೋಸೆ ಥರ. ಆಮೇಲೆ ಕ್ಲೋಸ್ ಮಾಡ್ತಾರೆ. ಟೇಸ್ಟ್ ಮಾಡ್ತಾ ಇದ್ದೀನಿ, ಚೆನ್ನಾಗಿದೆ. ಸೊ ಇಲ್ಲಿ ಕೊಲ್ಹಾಪುರಕ್ಕೆ ಬಂದಾಗ ಇದನ್ನು ಟ್ರೈ ಮಾಡಿ, ಬೆಳಿಗ್ಗೆ ಹೊತ್ತು ಇಲ್ಲಿ ಸಿಗುತ್ತೆ. ಅಲ್ಲಿ ಲಕ್ಷ್ಮೀದೇವಿಯ ದರ್ಶನ ಪಡ್ಕೊಂಬಂದು ನಾವು ಟಿಫನ್ ತಿಂದ್ವಿ. ಟಿಫನ್ ತಿಂದಾದ್ಮೇಲೆ ಇಲ್ಲಿ ಬಿಂಕಂಬಿ ವಿನಾಯಕ ದೇವಸ್ಥಾನ ಅಂತ ಒಂದಿದೆ, ತುಂಬ ಪುರಾತನವಾದಂಥ ಒಂದು ದೇವಸ್ಥಾನ, ಮೇನ್ ರೋಡಲ್ಲೇ ಕಾಣಿಸುತ್ತೆ. ನೀವು ಬಿಂಕಂಬಿ ಮಹಾಗಣಪತಿ ದೇವಸ್ಥಾನ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ಇಲ್ಲಿ ಅಡ್ರೆಸ್ಸು, ಈಸಿಯಾಗಿ ಬರ್ಬೋದು. ಸೊ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಒಳಗಡೆ ಯಾವುದೇ ರೀತಿಯಾದಂಥ ಒಂದು ಪಿಲ್ಲರ್ಸ್ ಏನೂ ಇಲ್ಲ, ಇರೋದು ಒಂದೇ ಒಂದು ಪಿಲ್ಲರು. ಸೊ ಹಾಗಾಗಿ ಬಿಂಕಂಬಿ ಅಂತ ಹೇಳ್ತಾರೆ, ಅಂದರೆ ಒಂದೇ ಒಂದು ಪಿಲ್ಲರ್ ಇರೋದಕ್ಕೆ ಅದು ಬಿಂಕಂಬಿ ಅಂತ. ಸೊ ಅದು ಈ ದೇವಸ್ಥಾನದ ವಿಶೇಷತೆ. ಇಲ್ಲಿ ಒಳಗಡೆ ಇದ್ದಾರೆ ವಿಘ್ನೇಶ್ವರ, ಆ್ಯಂಡ್ ಇದು ಮೂಷಿಕ. ದೇವಸ್ಥಾನದ ಒಳಗಡೆ ಒಂದು ಕೋಟೆ ರೀತಿ ಇದೆ. ಬಿಂಕಂಬಿ ಮಹಾವಿನಾಯಕ ದೇವಸ್ಥಾನ ಇದು. ಸೊ ಇವಾಗ ನೋಡ್ತಾ ಇರೋದು ಒಂದು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋದು ಒಂದು ಗೇಟು. ಸೊ ಈ ಕಡೆಯಿಂದ ಬಂದರೆ ಇಲ್ಲಿ ಡೌನ್ಗೆ ಹೋದರೆ ಗಣೇಶ ದೇವಸ್ಥಾನ ನಾವು ನೋಡೋದು ಅಲ್ಲೇಗ ಅದು. ಆ್ಯಂಡ್ ಈ ಕಡೆ ಸೈಡ್ ಇನ್ನೊಂದು ರೋಡ್ ಇದೆ. ಸೊ ಈ ಕಡೆಯಿಂದ ಡೆಡ್ ಆಪೋಸಿಟ್ ಸೈಡ್ ಬಂದರೆ ಇಲ್ಲಿ ಒಂದು ದೇವಸ್ಥಾನ ಇದೆ. ಇದು ದತ್ತ ಸಿದ್ಧಾಶ್ರಮ ಅಂತ ಬೋರ್ಡ್ ಹಾಕಿದ್ದಾರೆ. ಮತ್ತು ಕಾಲಭೈರವ ಸ್ವಾಮಿ ದೇವಸ್ಥಾನ ಇದೆ. ಆ್ಯಕ್ಚುಲಿ ಬನ್ನಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ. ಇದು ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ. ಇದು ದೀಪಸ್ತಂಭ. ಆ್ಯಂಡ್ ದೇವಸ್ಥಾನದೊಳಗಡೆ ಈ ಥರ ಇದೆ, ತುಂಬ ಹಳೆಯ ದೇವಸ್ಥಾನ. ಇಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ. ಇಲ್ಲಿ ವಿನಾಯಕರಿದ್ದಾರೆ. ಇದೆಲ್ಲ ಉಪ ದೇವಸ್ಥಾನಗಳು ಈ ದೇವಸ್ಥಾನಕ್ಕೆ.
ಇದು ಕಾಲಭೈರೇಶ್ವರ ಸ್ವಾಮಿ. ಇದು ಟೆಂಪಲ್ನ ಒಳಗಡೆ. ಇದು ಜೈನ್ ಟೆಂಪಲ್, ದಿಗಂಬರನಾಥರದು. ನಾವಿವಾಗ ಭವಾನಿ ಮಂಟಪ ಹತ್ರ ಇದ್ದೀವಿ. ಲಕ್ಷ್ಮೀ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದಾದ್ಮೇಲೆ ನೀವು ಇಲ್ಲಿ ಬರ್ಬೋದು. ಇದೊಂಥರ ಕೋಟೆ ಹೆಬ್ಬಾಗಿಲಿದ್ದಂಗಿದೆ. ನಾನಿವಾಗ ಈ ಕಡೆಯಿಂದ ಬಂದೆ ನಿಮಗೆ ತೋರಿಸೋಣ ಅಂತ. ಇದು ಒಂಥರ ಕೋಟೆ ಹೆಬ್ಬಾಗಿಲಿದ್ದಂಗಿದೆ ನೋಡಿ. ಸೊ ಇದು ಭವಾನಿ ಮಂಟಪಕ್ಕೆ ದಾರಿ. ಎದುರುಗಡೆ ಅಂಬಾಭವಾನಿ ದೇವಸ್ಥಾನ ಇದೆ. ಆ್ಯಂಡ್ ಈ ಕಡೆನೂ ಅಷ್ಟೇ ಕೋಟೆ ಥರ ಒಂದು ಇದಿದೆ. ನೀವು ಈ ಗೇಟಿಂದನೂ ಬರ್ಬೋದು ಟೆಂಪಲ್ ಕಡೆಯಿಂದ. ಸೊ ಮೈನ್ ಎಂಟ್ರೆನ್ಸ್ ಆ್ಯಕ್ಚುಲಿ ಈ ಕಡೆಯಿಂದ, ನಾನು ಬ್ಯಾಕ್ ಸೈಡ್ ಎಂಟ್ರೆನ್ಸಿಂದ ಬಂದೆ. ಈ ಕಡೆಯಿಂದನೂ ಬರ್ಬೋದು. ಈ ಕಡೆಯಿಂದ ಬಂದರೆ ಇನ್ನೂ ಚೆನ್ನಾಗಿದೆ. ಹೇಮಿ ಗಣೇಶ, ಇಲ್ಲಿ ಗಣೇಶ ದೇವರಿದ್ದಾರೆ. ಅಂಬಾಭವಾನಿ ದೇವರು ಇದ್ದಾರೆ. ಮತ್ತು ಇದು ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಇದು ಒಂದು ಶಿವಾಜಿ ಮಹಾರಾಜರ ಒಂದು ಕಾಲದಲ್ಲಿ ಇದು ಅರಮನೆ ಆಗಿತ್ತು. ಸೊ ಈಗ ಮೇಲ್ಗಡೆ ಎಲ್ಲ ನಮಗೆ ಎಂಟ್ರಿ ಇಲ್ಲ ಪಬ್ಲಿಕ್ಗೆ, ಕೇವಲ ಇಷ್ಟು ಮಾತ್ರ ನಾವು ನೋಡ್ಬೋದು. ಮೇಲ್ಚಾವಣಿ ಇದು. ಸೊ ಹಾಗಾಗಿ ಅಲ್ಲಿ ಹೊರಗಡೆ ಎಲ್ಲ ಕೋಟೆ ಬಾಗಿಲು ಥರ ಇರೋದು. ನಿಮಗೆ ಏನು ಮೇಯ್ನ್ ಎಂಟ್ರೆನ್ಸ್ ಬರುತ್ತೋ ಅದೆಲ್ಲ ಅದು ಬಂದು ಶಿವಾಜಿ ಮಹಾರಾಜರ ಮಗ ಅದನ್ನು ಕಟ್ಟಿಸಿರೋದು, ಅವರ ತಂದೆಯ ಗುರ್ತಿಗೆ. ಸೊ ಇಲ್ಲಿ ನೀವೇನು ಕೋಣ ನೋಡ್ತಾ ಇದ್ದೀರಾ, ಈ ಕೋಣಕ್ಕೊಂದು ವಿಶೇಷತೆ ಇದೆ. ಇದು ಬಂದು ಒರಿಜಿನಲ್ಲು ಇದು ಕೋಣ. ನಾನು ಹೇಳ್ತೀನಿ ಬನ್ನಿ ಇದರ ಸ್ಟೋರಿ ಏನು ಅಂತ. ಇದು ಬಂದು ಕುಲದೇವತೆ ಒಬ್ಬ ಮಹಾರಾಜರಿಗೆ. ಸೊ ಇಲ್ಲಿ ಏನು ಪ್ರಾಣಿಗಳನ್ನ ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಪ್ರಾಣಿಗಳಿದೆಲ್ಲ, ಇದೆಲ್ಲ ಒರಿಜಿನಲ್ ಪ್ರಾಣಿಗಳು, ಡೂಪ್ಲಿಕೇಟ್ ಅಲ್ಲ, ಒರಿಜಿನಲ್ ಇದು. ಇದು ಆಗಿನ ಕಾಲದಲ್ಲಿ ರಾಜರು ಸಾಯಿಸಿದ ಮೇಲೆ ಅವರ ಒಂದು ಬೇಟೆಯ ಗುರುತಿಗೆ ಈ ಪ್ರಾಣಿಗಳನ್ನ ಕ್ಲೀನಾಗಿ ಚರ್ಮ ಎಲ್ಲ ತೆಗೆದು ಇದು ಮಾಡಿರ್ತಾರೆ. ನೀವು ನೋಡ್ಬೋದು ಇಲ್ಲಿ. ಸೊ ಇದನ್ನು ಕಟ್ ಮಾಡಿರ್ತಾರೆ ನೋಡಿ, ಕಟ್ಟಾಗಿ ಒಳಗಡೆ ಇರೋ ಮಾಂಸ ಎಲ್ಲ ತೆಗೆದು ಸ್ಕಿನ್ ಮಾತ್ರ ಇದು ಒಳಗಡೆ ಸ್ವಲ್ಪ ಫಿಲ್ ಮಾಡಿ ಇಟ್ಟಿರ್ತಾರೆ. ಸೊ ಇದೆಲ್ಲ ಇಲ್ಲಿ ನೋಡ್ಬೋದು. ಒಬ್ಬರು ಸಾಹೋ ಮಹಾರಾಜ್ ಅಂತ ಒಬ್ಬರು ಇದ್ದಾರೆ ನೋಡಿ, ಛತ್ರಪತಿ ಸಾಹೋ ಮಹಾರಾಜ್ ಅಂತ. ಸೊ ಅದು ಇವರೇ. ಸೊ ಇಲ್ಲಿರೋ ಪ್ರಾಣಿಗಳನ್ನೆಲ್ಲ ಬೇಟಾಡಿರೋದು ಇವರೇ. ಮತ್ತು ಇಲ್ಲಿ ನಾನು ನಿಮ್ಗೆ ಆವಾಗಲೇ ಕೋಣದ ಬಗ್ಗೆ ಹೇಳಿದೆ. ಈ ಕೋಣ ಏನಿದೆ ಇದು ಕಾಡು ಕೋಣ. ಸೊ ಈ ಸಾಹೋ ಮಹಾರಾಜ್ ಏನಿದ್ದಾರೆ ಅವರು, ನಾವು ಬಾಹುಬಲಿ ಸಿನಿಮಾದಲ್ಲಿ ಬಲ್ಲಾಳ ದೇವ ಹೇಗೆ ಒಂದು ಗುದ್ದಿಗೆ ಎತ್ತನ್ನ ಇದು ಕೋಣನ ಹೇಗೆ ಇದು ಮಾಡ್ತಾರೋ, ಇವರು ಬರೀ 3 ಗುದ್ದಿಗೆ ಇಷ್ಟದ್ದು ಈ ಒಂದು ಕೋಣವನ್ನು ಸಾಯಿಸಿರೋದು. ಸೊ ಹಾಗಾಗಿ ಇವರು ಸಾಹೋ ಮಹಾರಾಜ್.
ಇದು ಕೋಟೆ ಹೆಬ್ಬಾಗಿಲು. ಆ ಕಡೆ ಒಂದು ಎಂಟ್ರೆನ್ಸ್, ಈ ಕಡೆ ಒಂದು ಎಂಟ್ರೆನ್ಸ್, ಎಲ್ಲ ಕಡೆ ಒಂದೊಂದು ಎಂಟ್ರೆನ್ಸ್ ಐತೆ. ನಿಮ್ಗೆ ಯಾವ ಕಡೆ ಎಂಟ್ರೆನ್ಸ್ ಅನುಕೂಲ ಆಗುತ್ತೋ ಆ ಕಡೆ ಬನ್ನಿ. ಬಟ್ ಇದು ತುಂಬ ಗ್ರ್ಯಾಂಡ್ ಆಗಿದೆ. ಸೊ ಈ ಕಡೆ ಇಲ್ಲಿ ಯೆಲ್ಲೋ ಕಲರ್ ಏನು ಕಾಣಿಸ್ತೈತೆ ಇದು ಬಂದು ಲಕ್ಷ್ಮೀ ಟೆಂಪಲ್ಲು. ಇದು ಸೊ ಇದು ಲಕ್ಷ್ಮೀ ಟೆಂಪಲ್ ಪಕ್ಕದಲ್ಲೇ ಇರೋದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.